ಇಪಿಎಫ್ಒ ನೌಕರರಿಗೆ ಬಿಗ್ ಶಾಕ್ ಎದುರಾಗಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ನೌಕರರ ದುಡ್ಡೇ ಮಂಗಮಾಯ ಆಗಿದೆ. ಬರೋಬ್ಬರಿ 70 ಕೋಟಿ ರೂಪಾಯಿ ಹಣ ದುರುಪಯೋಗದ ಆರೋಪ ಕೇಳಿಬರ್ತಾ ಇದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ನೌಕರರ ದುಡ್ಡೇ ಮಾಯ ಆಗಿದೆ. ಬರೋಬ್ಬರಿ 70 ಕೋಟಿ ರೂಪಾಯಿ ಹಣ ದುರುಪಯೋಗದ ಆರೋಪ ಕೇಳಿಬರ್ತಾ ಇದೆ. ಇಪಿಎಫ್ಒ ನೌಕರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ದೋಖಾ ಇದು. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಇಪಿಎಫ್ಒ ಆಫೀಸ್. ಇಪಿಎಫ್ಒ ನೌಕರರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣವನ್ನ ಇಟ್ಟಿದ್ರು. ನೂರಾರು ನೌಕರರು ಇಟ್ಟಿದ್ದ ಸುಮಾರು 70 ಕೋಟಿ ಹಣ ಮಾಯ ಆಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊಸೈಟಿಯ ಸಿಇಒ ಗೋಪಿ ಹಾಗೂ ಅಕೌಂಟೆಂಟ್ ಜಗದೀಶ್ ವಿರುದ್ಧ ದೂರು ದಾಖಲಾಗಿದೆ. ಸೊಸೈಟಿಯಲ್ಲಿದ್ದಂತಹ ದುಡ್ಡು ನಾಪತ್ತೆಯಾಗಿರುವಂತಹ ಹಿನ್ನೆಲೆ ಈಗ ಹಣ ಕೂಡಿಟ್ಟವರಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಇಪಿಎಫ್ಒ ಆಫೀಸ್ ಏನಿದೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಹಣದ ದುರುಪಯೋಗದ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೇಂಟ್ ಕೂಡ ಕೊಡಲಾಗಿದೆ. ಚರಣ್ ನಮ್ಮ ಮೆಟ್ರೋ ರಿಪೋರ್ಟರ್ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚರಣ್, ನೌಕರರು ಇಟ್ಟಿದ್ದಂತ ದುಡ್ಡೇ ನಾಪತ್ತೆ ಆಗಿದೆ, ಮಂಗ್ ಮಾಯ ಆಗಿದೆ. ಏನ್ ನಡೆದಿದೆ ಎಕ್ಸಾಕ್ಟ್ಲಿ? ಇಲ್ಲಿ ಈಗ ಕಂಪ್ಲೇಂಟ್ ಕೂಡ ಆಗಿದೆ. ಎಸ್ ಪ್ರಭು, ಪ್ರಮುಖವಾಗಿ ಇಪಿಎಫ್ಒ ಸೊಸೈಟಿನಲ್ಲಿ ಸುಮಾರು 70 ಕೋಟಿ ವಂಚನೆ ಆರೋಪ ಕೇಳಿ ಬಂದಿರುವಂತದ್ದು. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ನೌಕರರ ದುಡ್ಡು ಏನಿದೆ ಅದೇ ಸಂಪೂರ್ಣವಾಗಿ ಮಾಯ ಆಗಿದೆ ಅಂತ ಹೇಳಿ ಆರೋಪವನ್ನ ಕೂಡ ಸುಮಾರು 300ಕ್ಕೂ ಹೆಚ್ಚು ಜನ ಮಾಜಿ ನೌಕರರು ಏನಿದ್ದಾರೆ ಅವರು ಬಂದು ಈಗ ದೂರನ್ನ ಕೂಡ ದಾಖಲು ಮಾಡಿರುವಂತದ್ದು. ರಿಚ್ಮಂಡ್ ಸರ್ಕಲ್ ನಲ್ಲಿ ಒಂದು ನಿಧಿಯ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಲಾಗಿದೆ. ಆ ಒಂದು ನಿಧಿಯಲ್ಲಿ ಸುಮಾರು 70 ಕೋಟಿಯಷ್ಟು ಹಣವನ್ನ ಮುಂದಿನ ಭವಿಷ್ಯಕ್ಕಾಗಿ ಅಂತ ಹೇಳಿ ಅಲ್ಲಿನ ನೌಕರರು ಕೂಡಿಟ್ಟಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಆ ಹಣದ ದುರುಪಯೋಗ ಆಗಿದೆ. ಮತ್ತೆ ಈಗ ಆ ಹಣ ಇಲ್ಲ ಅನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಕೇಳಿ ಬರ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರನ್ನ ಕೂಡ ನೀಡಿರುವಂತದ್ದು. ಮತ್ತೆ ನಾವು ಮದುವೆ, ಮನೆ ನಿರ್ಮಾಣ, ಈ ರೀತಿಯಾಗಿ ಅನೇಕ ವಿಚಾರಗಳಿಗೋಸ್ಕರ ಹಣವನ್ನ ಉಳಿಸ್ಕೊಂಡಿದ್ವಿ. ಈ ರೀತಿಯಾಗಿ ಏಕಾಏಕಿ ಹಣ ಮಾಯ ಆಯ್ತು ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಕೂಡ ಆತಂಕವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೆ ಸೊಸೈಟಿಯ ಸಿಇಒ ಆಗಿರುವಂತಹ ಗೋಪಿ ಹಾಗೂ ಅಕೌಂಟೆಂಟ್ ಜಗದೀಶ್ ವಿರುದ್ಧ ಈಗಾಗಲೇ ದೂರನ್ನ ಕೂಡ ನೀಡಿದ್ದಾರೆ. ತನಿಖೆ ಕೂಡ ಮುಂದುವರಿತಾ ಇದೆ. ಹಣ ಎಲ್ಲೋಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆಗಳು ಮುಂದುವರಿತಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.